ಅಯ್ಯೋ ನಮಗೆ ಈ ರೀತಿ ಒಂದು ಜೀವನದಲ್ಲಿ ಹೊಸ ಅಲೆ ಬಂದ್ಬಿಟ್ಟಿದೆ. ಅವ್ರು ಏನೇ ಆದ್ರೂ ಬಂದ್ಬಿಡ್ತಾರೆ ಎಲ್ರು, ಪಾಪ ಎಲ್ಲ ಗೃಹಿಣಿಯರು, ಮತ್ತೆ ಈಗ ಮೇಡಮ್ ಡಾಕ್ಟರ್, ಎಷ್ಟು ಡಾಕ್ಟರ್ಗಳು ಬರ್ತಾರೆ. ಸೊ ಅವ್ರಿಗೆಲ್ಲ ಎಲ್ಲಿ ಏನಾಗ್ಬಿಡಿ, ಒಂದು ಸ್ಟ್ರೆಸ್ ಬಸ್ಟರ್. ಇಲ್ಲಿ ಬರ್ತಾರೆ, ಏನೋ ಒಂದು ವರ್ಕ್ಶಾಪ್ ನಡೆಯುತ್ತೆ, ಒಂದು ಶಿಬಿರೋತ್ಸವ ನಡೆಯುತ್ತೆ, ಮತ್ತೆ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ಇವತ್ತು ಈಗ MD ಪಲ್ಲವಿಯವರ ಕಾರ್ಯಕ್ರಮ, ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ. ಮೆಡಿಟೇಷನ್ ತರನೇ ಆಗೋಗುತ್ತೆ ಅವ್ರಿಗೆಲ್ಲ. ಖಂಡಿತ. ಅಂದ್ರೆ ಮ್ಯೂಸಿಕ್ ಅಲ್ಲಿ ಆ ಶಕ್ತಿ ಇದೆ, ನಿಮಗ್ ಗೊತ್ತು. ಇದೇನಾದ್ರೆ ಈ ಪತ್ರಿಕಾಗೋಷ್ಠಿಗೂ ಏನು ಕಾರಣ ಅಂದ್ರೆ, ನಾನು ಹಂಗೆ ಸಾಹೇಬ್ರ ಹತ್ರ ಮಾತಾಡ್ತಿದ್ದೆ, ಈ ರೀತಿ ನೋಡಿ, ಈ ರೀತಿ ನಾವೆಲ್ಲ ನಡೆಸ್ತಾ ಇದೀವಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಾವು ಕೊಡಬೇಕು ಅಂತ. ಸರ್ ಖಂಡಿತ ಮಾಡುವ, ಇದಕ್ಕಿಂತ ದೊಡ್ಡ ಒಂದು ಯೋಗ ಇರಲ್ಲ ಅಂತ. ಹಾಗಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋದು ಏನಂದ್ರೆ, ಒಂದು ಸಣ್ಣ ಪ್ರಯತ್ನ ಆದ್ರೂ ಕೂಡ ಇದು ನಾಳೆ ಭವಿಷ್ಯದಲ್ಲಿ ಭಗವಂತನ ಕೃಪೆಯಿಂದ ಇನ್ನೂ ಬೆಳೆದ್ರದು ನಮ್ಗೆ ಇನ್ನೂ ಸಂತೋಷ. ಬಟ್ ಇದು ಹೇಳಬೇಕು ಅಂದ್ರೆ, ಕಲೆಯಿಂದ ಕಲಾವಿದರಿಗೆ, ಕಲೆಯಿಂದ ಕಲಾ ರಸಿಕರಿಗೆ, ಕಲೆಯಿಂದ ಕಲಾ ಪೋಷಕರಿಗೆ ಒಂದು ಸಮುದಾಯ, ಒಂದು ಕಮ್ಯುನಿಟಿ. ಮತ್ತೆ ಬರೀ ಬನಶಂಕರಿಯಿಂದ ಅಷ್ಟೇ ಅಲ್ಲ, ಜನ ಎಲ್ಲೆಲ್ಲಿಂದ ಬರ್ತಾರೆ. ನಾವು ಅನೌನ್ಸ್ ಮಾಡ್ತೀವಿ ಆನ್ಲೈನ್, ಎಲ್ಲ ಆನ್ಲೈನ್, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರೆ, ವಾಟ್ಸ್ಆಪ್ ಗ್ರೂಪ್ಸ್ ಇದೆ. ನಾವೊಂದು ಸುಮ್ನೆ ಈಗ ಮುಂದಿನ ವಾರ ಈ ರೀತಿ ಏನೋ ನಡೆಸ್ತಾ ಇದೀವಿ ಅಂತ ಹೇಳ್ತಿದಂಗೆನೆ, ಯಾರು ಆಸಕ್ತರಿದಾರೋ ಅವರೆಲ್ಲರೂ ಅದಕ್ಕೆ ಬೆಂಬಲ ನೀಡ್ತಾರೆ. ಎಲ್ಲ ಇರುತ್ತೆ, ಎಲ್ಲ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಪ್ರತಿಯೊಂದು ನಾವು ಏನ್ ಶಿಬಿರ ನಡೆಸ್ತೀವಿ ಅದಕ್ಕೆಲ್ಲ ವಿವರಗಳಿರುತ್ತೆ. ಯಾರು 90 ನಿಮಿಷ ಸಾಧಾರಣವಾಗಿ ಒಂದು 90 ಮಿನಿಟ್ಸ್ ವರ್ಕ್ಶಾಪ್ ತರ ಮಾಡ್ತೀವಿ. ಅದು ಕೆಲವೊಂದು ಡಿಪೆಂಡಿಂಗ್ ಆನ್, ಈಗ ಏನಂದ್ರೆ ವೀಕ್ ಡೇಸ್ ಅಲ್ಲಿ ಮಾಡಿದ್ರೆ ಕೆಲವರು ಅಂತಾರೆ ಸರ್ ಒಂದು 3 ದಿನದ ಮಾಡಿ ಅಂತಾರೆ. ಈಗ ತ್ಯಾಗರಾಜರ ಪಂಚರತ್ನ ಕೃತಿ ಮಾಡಿದ್ವಿ, ಅದು 2 ತಿಂಗಳಿನ 2 months ವರ್ಕ್ಶಾಪ್. ಅದು 2 ತಿಂಗಳು. ಏನಂದ್ರೆ ನಮಗನ್ಸಿದ್ದು, ನಾವು ರೆಗ್ಯುಲರ್ ಕ್ಲಾಸಸ್ ಮಾಡ್ತೀವಿ ಇಲ್ಲಿ, ಬಟ್ ಎಷ್ಟೋ ಮಂದಿಗೆ ಏನೋ ಒಂದು ನಾವು 4 ಹಾಡು ಕಲಿಯೋಣ ಅಂತ ಆಸೆ ಇರುತ್ತೆ. ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಕಲೀಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲದೆ ಇರ್ಬೋದು. ಅಂತವ್ರಿಗೆ ನಾವು ಆ ರೀತಿ ಒಂದು ಸಣ್ಣದಾಗಿ ಒಂದು ಶಿಬಿರ ಮಾಡಿದಾಗ ಏನೋ ಬಂದು ಕಲಿತಾರೆ, ಆಸಕ್ತಿ ಹುಟ್ಟುತ್ತಿದಂಗೆನೆ ಇನ್ನೊಂದು ಶಿಬಿರಕ್ಕೆ ಬರ್ತಾರೆ. ಈಗ ನೀವು ನೋಡಿದ್ರೆ ಮೇಲ್ಗಡೆ ಜಾನಪದ ಶಿಬಿರ ನಡೀತಾ ಇದೆ, ಒಂದು ಜಾನಪದ ಹಾಡುಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಕೆಲವುದು 3 ದಿನದ್ದು, ಕೆಲವುದು 5 ದಿನದ್ದು, ಕೆಲವುದು 1 ತಿಂಗಳಿದು, ಕೆಲವುದು ರೆಗ್ಯುಲರ್ ಕ್ಲಾಸಸ್ ನಡೀತಾ ಇದೆ. ಸೊ ಈ ರೀತಿ ಬೇರೆ 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 ಚಿಕ್ಕದಾಗಿ ಹೇಗೆಲ್ಲ ತಲುಪಿಸ್ಬೋದೋ ಜನರಿಗೆ ಈ ಒಂದು ವಿಷಯಗಳನ್ನ. ಮತ್ತೆ ಈ ರಿಯಾಲಿಟಿ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸೋದಕ್ಕೆ ಅಂತಾನೆ ಕೆಲವರು ಇದನ್ನೆಲ್ಲ ಕಲಿತಾ ಇರ್ತಾರೆ. ಸೊ ಅವ್ರಿಗೆ ನಾವು ಅಂದ್ರೆ ಯಾವುದೇ ರಿಯಾಲಿಟಿ ಶೋಗೋಸ್ಕರ ಕಲಿಸೋದು ಅಂತ ನಾವು ಇಟ್ಕೊಂಡಿಲ್ಲ ಸರ್. ನಮ್ಮ ಅಂದ್ರೆ ಒಂದು ಉದ್ದೇಶ ಅಂತೇನಿಲ್ಲ. ಇದೇನಂದ್ರೆ ಒಂದು ಸಮುದಾಯ, ನನಗೆ ಆಸೆ ಇತ್ತು ನಮ್ಮ ಇಡೀ ಭಾರತದಲ್ಲೇ ಒಂದು ಬೃಹತ್ ಸಂಗೀತದ ಒಂದು ಸ್ಕೂಲ್ ತರನೋ ಅಥವಾ ಒಂದು ಸ್ಟುಡಿಯೋ ತರನೋ ಕಟ್ಟಬೇಕು ಅಂತ. ಬಟ್ ಅದು ಯಾವತ್ತು ನಡೆಯುತ್ತೋ ಗೊತ್ತಿಲ್ಲ. ಇದು ಏನಂದ್ರೆ ನಾವೇ ನಮ್ಮ ಕೈಲಾದಷ್ಟು ಒಂದು ಸಣ್ಣದಾಗಿ ಒಂದು ಶಾಲೆನ ಕಟ್ಟೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಇದು ನಾವೇ ಕಟ್ಟಿದೀವಿ. ಇಲ್ಲಿ ರಿಯಾಲಿಟಿ ಶೋ ಅಂತ ಏನಿಲ್ಲ, ಅಂದ್ರೆ ಎಲ್ಲ ರೀತಿಯಾದಂತಹ ಸಂಗೀತವನ್ನ ಇಲ್ಲಿ ಕಲಿಬೇಕು ಅಂತ ನಾವು ಮಾಡಿರೋದು. ಸೊ ಒಂದು ಕಡೆ ವೆಸ್ಟರ್ನ್ ಮ್ಯೂಸಿಕ್ ಇದೆ, ಜಾಸ್ತಿ ಕ್ಲಾಸಸ್ ಇಲ್ಲ, ವರ್ಕ್ಶಾಪ್ ತರ ಒಬ್ಬೆ ಅಲ್ಲಿ ಇಲ್ಲಿ ಮಾಡ್ತೀವಿ. ಬಟ್ ಹೆಚ್ಚು ನಾವು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ರಂಗಗೀತೆಗಳು ಕಲೀಲಿಕ್ಕೆ ಎಷ್ಟು ಜನ ಆಸಕ್ತರಿದ್ದಾರೆ ಅಂದ್ರೆ ನೀವು ನಂಬಲಿಕ್ಕೆ ಆಗೋದಿಲ್ಲ. ಒಂದು ರಂಗಗೀತೆ ವರ್ಕ್ಶಾಪ್ ಅಂದ್ರೆ ಠಕ್ ಅಂತ ಬರ್ತಾರೆ. ಒಂದು ಜಾನಪದ ಅಂದ್ರೆ ಇಮಿಡಿಯೇಟ್, ಭಾವಗೀತೆ ಅಂದ್ರೆ ತುಂಬ್ತಾರೆ, ಭಕ್ತಿ ಗೀತೆ ಅಂತ. ಸೊ ಜನರಿಗೆ ಏನ್ ಬೇಕೋ ಅದನ್ನ ನಾವು ಇಲ್ಲಿ ಕಲ್ಪಿಸ್ಲಿಕ್ಕೆ ಅವಕಾಶ ಮಾಡೋ ಪ್ರಯತ್ನದಲ್ಲಿದ್ದೇವೆ.